ಬೇಸಿಗೆ ಸ್ಟಾರ್ಟ್ ಆಗಿದೆ, ಹೊರಗಡೆ ಫಂಕ್ಷನ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಹೊರಗಡೆ ಹೋಗಿ ಭರ್ಜರಿ ಊಟನ ಮಾಡಿಕೊಂಡು ಪಾನ್ ತಿಂತೀವಿ. ಬಟ್ ಬೇಸಿಗೆ ಇರೋದ್ರಿಂದ ತಂಪು ತಂಪಾದ ಪಾನ್ ಕುಲ್ಫಿನ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ಈ ಐಸ್ ಕ್ರೀಮ್ ಶುಗರ್ ಫ್ರೀ ಇದೆ, ಡಯಟ್ ಫ್ರೆಂಡ್ಲಿ ಇದೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಬೌಲ್ನಷ್ಟು ಹುರಿದಿರೋ ಮಖಾನನ ತಗೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ ಮತ್ತೆ ಗೋಡಂಬಿನ ಹಾಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಖರ್ಜೂರನ ಹಾಕೊಂಡಿದ್ದೀನಿ. 1 ಬೌಲ್ನಷ್ಟು ಬಿಸಿ ಹಾಲನ್ನ ಹಾಕೊಂಡು ನೆನೆಯಕ್ಕೆ ಇಟ್ಬಿಡ್ತೀನಿ. ಒಂದು 30 ನಿಮಿಷ ನೆನೆಯಕ್ಕೆ ಇಟ್ರೆ ಸಾಕು. ಸೊ ಎಲ್ಲ ನೆಂದಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ರೋಸ್ ಪೆಟಲ್ಸ್, ಹಾಗೆ 1 ಸ್ಪೂನ್ ಅಷ್ಟು ಯಾಲಕ್ಕಿ ಪುಡಿ, 1 ಸ್ಪೂನ್ ಅಷ್ಟು ಸೋಂಫ್, ಹಾಗೆ ಶುಗರ್ ರಿಪ್ಲೇಸ್ಮೆಂಟ್ ಆಗಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಶುಗರ್ನ ಯೂಸ್ ಮಾಡೋ ಹಾಗಿದ್ರೆ ಗುಲ್ಕನ್ನ ಕೂಡ ನೀವು ಇದಕ್ಕೆ ಹಾಕೋಬಹುದು. ಹಾಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಪಾನನ್ನ ಹಾಕೊಳ್ತಾ ಇದ್ದೀನಿ. 2 ಪಾನನ್ನ ಹಾಕಿದ್ದೀನಿ. ಹಾಗೆ ಮಗಾಯಿ ಪಾನನ್ನ ಯೂಸ್ ಮಾಡೋದ್ರಿಂದ ಪಾನ್ ಫ್ಲೇವರ್ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗಿ ಬರುತ್ತೆ. ಸೊ ಎಲ್ಲ ಮಿಶ್ರಣನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ರುಬ್ಬಿರುವಂಥ ಮಿಶ್ರಣ ನಾನು ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಕಪ್ನಲ್ಲಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾಗಿರೋ ಮೌಲ್ಡಲ್ಲಿ ನೀವು ಇದನ್ನು ಹಾಕೊಂಡು ಫ್ರೀಸ್ ಮಾಡ್ಕೊಂಡ್ಬಿಟ್ರೆ ಟೇಸ್ಟಿ ಆಗಿರುವಂತಹ ಪಾನ್ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಮೇಲೆ ಸ್ವಲ್ಪ ರೋಸ್ ಪೆಟಲ್ಸ್ನ ಹಾಕೊಳ್ತಾ ಇದ್ದೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಸೊ ಇದನ್ನು ಒಂದು ಓವರ್ ನೈಟ್ ಫ್ರೀಸ್ ಮಾಡೋಕ್ಕಿಡಿ, ಇಲ್ಲ ಅಂದರೆ 7ರಿಂದ 8 ಗಂಟೆ ಫ್ರೀಸ್ ಮಾಡಿದರೂ ಸಾಕಾಗುತ್ತೆ. ಆ್ಯಂಡ್ ಫ್ರೀಸ್ ಆಗಿರುವಂತಹ ಪಾನ್ ಕುಲ್ಫಿನ ತೆಗೆದುಬಿಡೋಣ. ಸೂಪರ್ ಆಗಿ ಬಂದಿದೆ. ಹಾಗೆ ನೀವು ಈ ರೀತಿ ಐಸ್ ಕ್ರೀಮ್ ಅಥವಾ ಕುಲ್ಫಿ ಮೇಲೆ ಬಟರ್ ಪೇಪರ್ನ ಕವರ್ ಮಾಡೋದ್ರಿಂದ ಐಸ್ ಕ್ರಿಸ್ಟಲ್ಸ್ ಕೂಡ ಫಾರ್ಮ್ ಆಗೋದಿಲ್ಲ, ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಫೈನಲಿ ಪಾನ್ ಕುಲ್ಫಿ ಇಸ್ ರೆಡಿ ಟು ಈಟ್. ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.